ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನಾಂಕ 12/6/2026. ಇವತ್ತು ಶುಕ್ರವಾರ ದಿನದ ಭವಿಷ್ಯ ಹೇಗಿದೆ, ರಾಶಿ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರು ಈ ದಿನ ಸ್ನೇಹಿತರ ಜೊತೆ ಮಾಡಿದ ಯೋಜನೆ ಕೊನೆಯ ಕ್ಷಣದಲ್ಲಿ ಬದಲಾಗಬಹುದು. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಈ ದಿನ ಮೇಷರಾಶಿಯವರು ಅಸಮಾಧಾನ ದೂರ ಆಗ್ತಕ್ಕಂಥ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ನಂತರ ಈ ದಿನ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಮಧ್ಯಾಹ್ನ 12ರ ನಂತರ ಸ್ವಲ್ಪ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನಾದರೂ ನೀವು ಈ ದಿನ ಕಾಣಬಹುದಾಗಿರುತ್ತೆ. ನಂತರ ಸಂಜೆ ಮೇಷರಾಶಿಯವರು ದೇವರ ಅಷ್ಟೋತ್ತರವನ್ನು ಪಠಿಸಿ, ದೇವರ ದರ್ಶನಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಬಂದರೆ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಕಾಣ್ತೀರಾ. ಕೆಲಸಕ್ಕೆ ಹೊರಡುವ ಮುನ್ನ ಸ್ವಲ್ಪ ಸಿಹಿ ತಿಂಡಿಯನ್ನು ತಿಂದು ಸ್ವಲ್ಪ ನೀರನ್ನು ಕುಡಿದು ಹೋಗೋದ್ರ ಮೂಲಕ ನಿಮ್ಮ ಜೀವನದ ಈ ದಿನದ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಇದು ಈ ದಿನದ ಮೇಷರಾಶಿಯ ಭವಿಷ್ಯ. ನಂತರ ವೃಷಭ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕಾದ ದಿನ ಆಗಿರುತ್ತೆ. ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ಬಿಳಿ ಬಣ್ಣ ಆಗಿರುತ್ತೆ. ವೃಷಭ ರಾಶಿಯವರು ಈ ದಿನ ಆರ್ಥಿಕ ಸಂಕಷ್ಟ ಇದೆ ಸ್ವಲ್ಪ. ನಿಮಗೆ ಗುರುವಿನ ಅನುಗ್ರಹ ಪಡಿತಕ್ಕಂಥದ್ದು ಬಹುಮುಖ್ಯ ಆಗಿರುತ್ತೆ. ಈ ದಿನ ಸ್ವಲ್ಪ ಕಡಲೆಬೇಳೆಯನ್ನು ದೇವರ ಬಳಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಈ ದಿನ. ನಂತರ 1 ಚಿಟಿಕೆ ಅವರೆಯ ಬೇಳೆಯನ್ನು ತಗೊಂಡು ಅದನ್ನು ದೃಷ್ಟಿ ತೆಗೆದು ಆಚೆಗಡೆ ಹಾಕಿಬಿಡಿ. ಇದ್ರ ಮೂಲಕ ನಿಮ್ಮ ಜೀವನದ ದೋಷ ಎಲ್ಲ ಹೊರ ಹೋಗುತ್ತೆ. ನಂತರ ರಾಹುಕಾಲದಲ್ಲಿ ಉತ್ತರಾಭಿಮುಖವಾಗಿ ನಿಂತು ವೃಷಭ ರಾಶಿಯವರು 2 ದೀಪವನ್ನು ಹಚ್ಚಿದರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗಲಿದೆ. ಇವತ್ತು ಸಂಜೆ 4ರಿಂದ 6 ಗಂಟೆ 20 ನಿಮಿಷ ಲಾಭದಾಯಕ ಅಲ್ಲ ನಿಮಗೆ ಈ ಕಾಲ, ಓಕೆನಾ. ಆ ಕಾರಣಕ್ಕಾಗಿ ಸ್ವಲ್ಪ ಜೋಪಾನವಾಗಿ ಈ ಸಮಯದಲ್ಲಿ ಇರತಕ್ಕಂಥದ್ದು ಬಹುಮುಖ್ಯವಾಗಿರುತ್ತೆ. ನಂತರ ಮಿಥುನ ರಾಶಿಯವರು ಹಣಕಾಸಿನ ನಿರ್ಧಾರದಲ್ಲಿ ನೀವು ತೆಗೆದುಕೊಳ್ಳುವ ಆಯ್ಕೆ ಲಾಭ ಕೊಡುತ್ತದೆ. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಜೋಪಾನವಾಗಿ ಇರಬೇಕಾಗಿರುತ್ತೆ. ಈ ದಿನ ಅಸಮಾಧಾನ ಆದರೆ ಇರ್ತಕ್ಕಂಥದ್ದು ನಿಮಗೆ ಸ್ವಲ್ಪ. ನಂತರ ಸಣ್ಣ ವಿಚಾರಕ್ಕೆ ಮನಸ್ತಾಪ ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಗೋಧಿ ಮತ್ತು ಬೆಲ್ಲವನ್ನು ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಡೆ ದೇವಾಲಯಕ್ಕೆ ನೀಡಿದರೆ ತುಂಬ ಅದೃಷ್ಟಕರವಾಗಿರುತ್ತೆ. ನಂತರ ಗೋವಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ ನಿಮ್ಮ ದಿನಚರಣೆಯನ್ನು ಆರಂಭಿಸಿದರೆ ತುಂಬ ಶುಭ ಫಲಗಳಾದರೆ ಸಿಗ್ತಕ್ಕಂಥದ್ದು. ನಂತರ ಕರ್ಕಾಟಕ ರಾಶಿಯವರು ಈ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ವೇಗ ಇತರರನ್ನು ಆಶ್ಚರ್ಯಗೊಳಿಸುತ್ತದೆ. ಅದೃಷ್ಟದ ಸಂಖ್ಯೆ 1, ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಆಗಿರುತ್ತೆ. ಲಕ್ಷ್ಮೀ ದೇವರನ್ನು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ ಈ ದಿನ ಕರ್ಕಾಟಕ ರಾಶಿಯವರು. ನಂತರ ಕೆಲಸಕ್ಕೆ ಹೊರಡುವ ಮುನ್ನ ಸ್ವಲ್ಪ ಗಂಧವನ್ನು ತಗೊಂಡು ಹಣೆಗೆ ಹಚ್ಕೊಳ್ಳಿ. ಅದೇ ರೀತಿ ಮಕ್ಕಳಿಗೆ ಸ್ವಲ್ಪ ಸಿಹಿ ತಿಂಡಿಯನ್ನು ನೀಡಿದರೆ ಭಾರಿ ಅದೃಷ್ಟಕರವಾಗಿರುತ್ತೆ ಈ ದಿನ. ನಂತರ ಸಿಂಹರಾಶಿಯವರು ಮನೆಯೊಳಗಿನ ಹಳೆಯ ವಿಷಯ ಮತ್ತೆ ಚರ್ಚೆಗೆ ಬರಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 7, ಅದೃಷ್ಟದ ಬಣ್ಣ ಹಸಿರು ಬಣ್ಣ ಆಗಿರುತ್ತೆ ಈ ದಿನ ನಿಮಗೆ. ನಂತರ ಈ ದಿನ ನೀವು ದುಡುಕಬೇಡಿ. ನಂತರ ಮನೆದೇವರ ಅನುಗ್ರಹ ಬೇಕಾಗಿರುತ್ತೆ ಈ ದಿನ. ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಿ. ನಂತರ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಬೆಲ್ಲ, 1 ಚಿಟಿಕೆ ಗೋಧಿಯನ್ನು ತಗೊಳ್ಳಿ. ಸ್ವಲ್ಪ ತಗೊಂಡು ಅಂಗೈಯಲ್ಲಿ ಇಟ್ಟು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದ ಎಲ್ಲ ದೋಷ ದೂರ ಆಗುತ್ತೆ. ಪ್ರಾಣಿಗಳಿಗೆ ಆಹಾರವನ್ನು ನೀಡಿ. ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಪ್ರಾರಂಭ ಆಗುತ್ತೆ. ನಂತರ ಕನ್ಯರಾಶಿಯವರಿಗೆ ಅನಿರೀಕ್ಷಿತ ಪ್ರಯಾಣ ಅಥವಾ ಹೊರ ಹೋಗುವ ಸಂದರ್ಭ ಎದುರಾಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 4, ಅದೃಷ್ಟದ ಬಣ್ಣ ಬೂದು ಬಣ್ಣ ಆಗಿರುತ್ತೆ. ದೇವಿಯ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಉತ್ತಮ. ಶ್ವೇತ ಪುಷ್ಪಗಳು ಅಂತಂದರೆ ಬಿಳಿ ಪುಷ್ಪಗಳನ್ನು ದೇವಿಯ ಪಾದಕ್ಕೆ ಅರ್ಪಣೆ ಮಾಡಿ. ಮಧ್ಯಾಹ್ನ 12ರ ಒಳಗಡೆ ದೇವಾಲಯಕ್ಕೆ ಹೋಗಿ 2 ದೀಪವನ್ನು ಹಚ್ಚಿದರೆ ತುಂಬ ಅದೃಷ್ಟಕರವಾಗಿರುತ್ತೆ. ಅಥವಾ ಧ್ವಜಸ್ತಂಭವನ್ನು ಮುಟ್ಟಿ ಪ್ರಾರ್ಥನೆ ಮಾಡಿ, ನಿಮ್ಮ ಕೋರಿಕೆಯನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಈ ದಿನ ಕನ್ಯರಾಶಿಯವರು. ನಂತರ ತುಲಾರಾಶಿಯವರು
ಒಂದು ಗುಪ್ತ ವಿಚಾರ ನಿಮ್ಮ ಪರವಾಗಿ ತಿರುಗುವ ಸಾಧ್ಯತೆ ಆದರೆ ಇರ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 9, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ನಂತರ ಈ ದಿನ ಸರಿ ತಪ್ಪುಗಳನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾಗಿರುತ್ತೆ. ತುಲಾರಾಶಿಯವರು ದೇವರ ಅಷ್ಟೋತ್ತರವನ್ನು ಪಠಿಸಿ, ಹಿರಿಯರಿಗೆ ಆಹಾರವನ್ನು ನೀಡಿ ಗೌರವಿಸಿ, ಹಣ್ಣು ಹಂಪಲನ್ನು ನೀಡಿ ಗೌರವಿಸಿ. ಮಧ್ಯಾಹ್ನ 1:42ರಿಂದ 3:23 ಒಳಗಡೆ ಎಲ್ಲ ಸಾಧನೆಗಳು ಆಗತ್ತೆ. ನೀವು ಏನು ಅಂದ್ಕೊಳ್ತೀರೋ ಎಲ್ಲ ಯೋಜನೆಗಳು ಸಹ ಪರಿಪೂರ್ಣ ಆದರೆ ಆಗ್ತಕ್ಕಂಥದ್ದು ಈ ಸಮಯದ ಒಳಗಡೆ. ನಂತರ ವೃಶ್ಚಿಕ ರಾಶಿಯವರು ಹೊಸ ವ್ಯಕ್ತಿಯ ಪರಿಚಯದಿಂದ ಉಪಯೋಗವಾಗುವ ಸಂಪರ್ಕ ಆದರೆ ಸಿಗ್ತಕ್ಕಂಥದ್ದು ಈ ದಿನ ನಿಮಗೆ. ಅದೃಷ್ಟದ ಸಂಖ್ಯೆ 3, ಅದೃಷ್ಟದ ಬಣ್ಣ ಗುಲಾಬಿ ಬಣ್ಣ ಆಗಿರುತ್ತೆ. ಮೌನವಾಗಿದ್ದರೂ ನಿಮಗೆ ಬರಬೇಕಾಗಿರ್ತಕ್ಕಂತಹ ಸಂಪತ್ತು ನಿಮಗೆ ಬಂದೇ ಬರುತ್ತೆ ಈ ದಿನ. ಮಧ್ಯಾಹ್ನ 12 ಗಂಟೆಯಿಂದ 2:30 ಒಳಗಡೆ ಯಾವುದೇ ಕೆಲಸಕ್ಕೆ ಇನ್ನೊಬ್ಬರ ಸಹಾಯ ಆದರೆ ಬೇಕಾಗಿರುತ್ತೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ನಂತರ ಧನುರಾಶಿಯವರಿಗೆ ಆನ್ಲೈನ್ ಮೂಲಕ ಬಂದ ಮಾಹಿತಿ ನಿಮ್ಮ ಪ್ಲಾನನ್ನು ಬದಲಾಯಿಸಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 6, ಅದೃಷ್ಟದ ಬಣ್ಣ ಕಂದು ಬಣ್ಣ ಆಗಿರುತ್ತೆ. ಅಸಮಾಧಾನವೆಲ್ಲ ದೂರ ಆಗುತ್ತೆ ಈ ದಿನ ಧನುರಾಶಿಯವರಿಗೆ. ನಂತರ ಧನುರಾಶಿಯವರು ಈ ದಿನ ನಿಮ್ಮ ಕುಲದೇವರವನ್ನು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ನಂತರ 9 ವರ್ಷ ಒಳಗಿನ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ನೀಡಿ ಅವರನ್ನು ಆನಂದ ಪಡಿಸಿ. ಮಕ್ಕಳಿಗೆ ಸಿಹಿಯನ್ನು ನೀಡೋದ್ರ ಮೂಲಕ ಜೀವನದಲ್ಲಿ ಎಲ್ಲ ಅದೃಷ್ಟ ಸಂತೋಷಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಮಕರ ರಾಶಿಯವರಿಗೆ ಮನಸ್ಸಿನಲ್ಲಿ ಇದ್ದ ಗೊಂದಲ ನಿಧಾನವಾಗಿ ಕಡಿಮೆಯಾಗುತ್ತದೆ. ಅದೃಷ್ಟದ ಸಂಖ್ಯೆ 2, ಅದೃಷ್ಟದ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಈ ದಿನ ಮಕರ ರಾಶಿಯವರು ಲಕ್ಷ್ಮೀ ನಾರಾಯಣರನ್ನು ಪ್ರಾರ್ಥನೆ ಮಾಡಬೇಕಾಗಿರುತ್ತೆ. ನಂತರ ಮಧ್ಯಾಹ್ನ 12 ಗಂಟೆಯ ನಂತರ ನೀವು ಲಕ್ಷ್ಮೀ ದೇವರ ಹೆಸರನ್ನು ಹೇಳಿ ಹಿರಿಯರಿಗೆ ಮಕ್ಕಳಿಗೆ ತಿಂಡಿಯನ್ನು ನೀಡೋದ್ರ ಮೂಲಕ ಭಾರಿ ಅದೃಷ್ಟ ಆದರೆ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ನಂತರ ಕುಂಭರಾಶಿಯವರು ಈ ದಿನ ಹಿರಿಯರ ಜೊತೆ ನಡೆದ ಮಾತುಕತೆ ನಿಮ್ಮ ಪಾಲಿಗೆ ತಿರುಗಬಹುದಾಗಿರುತ್ತೆ. ಅದೃಷ್ಟದ ಸಂಖ್ಯೆ 8, ಅದೃಷ್ಟದ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಈ ದಿನ ಕುಂಭರಾಶಿಯವರು ಹಣಕಾಸಿನಲ್ಲಿ ವ್ಯಾಪಾರದಲ್ಲಿ ಸಮಸ್ಯೆ ಸ್ವಲ್ಪ ಇರಲಿದೆ. ಆ ಕಾರಣದಿಂದಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಈ ದಿನ ದೇವರನ್ನು ಪ್ರಾರ್ಥನೆ ಮಾಡಿ. ಮನದಾಳದಲ್ಲಿದ್ದ ಮಾತಿನಂತೆ ಫಲಗಳಾದ ಸಿಗ್ತಕ್ಕಂಥದ್ದು. ನಿಮ್ಮ ಯೋಚನೆಗೆ ತಕ್ಕಂತೆ ಎಲ್ಲ ಸರಿಯಾಗಿ ನಡೀತಕ್ಕಂಥದ್ದು ಕುಂಭರಾಶಿಯವರಿಗೆ. ನಂತರ ಮೀನರಾಶಿಯವರಿಗೆ ಸಂಬಂಧದಲ್ಲಿ ನೀವು ತೆಗೆದುಕೊಳ್ಳುವ ತಾಳ್ಮೆಯ ನಡೆ ಒಳ್ಳೆಯ ಫಲ ಆದರೆ ನೀಡ್ತಕ್ಕಂಥದ್ದು. ಅದೃಷ್ಟದ ಸಂಖ್ಯೆ 5, ಅದೃಷ್ಟದ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ. ಹಣಕಾಸಿನಲ್ಲಿ ಸುಧಾರಣೆ ಆದರೆ ಇರ್ತಕ್ಕಂಥದ್ದು ಈ ದಿನ. ನಿಂತ ಕೆಲಸ ಶುರುವಾಗ್ತಕ್ಕಂಥ ಸಾಧ್ಯತೆಗಳಿವೆ. ಮನಸ್ಸಿನ ಸಂಕಲ್ಪ ಈಡೇರುತ್ತೆ ಈ ದಿನ. ನಂತರ ಅನ್ನದಾನ ಮಾಡಿದರೆ ತುಂಬ ಒಳ್ಳೆಯದು. ಮನಸ್ಸಿನ ಶಾಂತಿ ಸಮಾಧಾನವಾಗಿ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 6 ಗಂಟೆ ಮಧ್ಯದ ಒಳಗಡೆ ನಿಮಗೆ ಎಲ್ಲ ಶುಭ ಫಲಗಳು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ತುಂಬ ಒಳಿತಾದ ಸಮಯ ಈ ಮೀನರಾಶಿಯವರಿಗೆ. ಇದು ಈ ದಿನದ ದಿನ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.